ಶಿವಮೊಗ್ಗದ ಪ್ರತಿಷ್ಠಿತ ಹಾಗೂ ಸುಸಜ್ಜಿತ ಸೌಕರ್ಯಗಳನ್ನು ಒಳಗೊಂಡಿರುವ ನಗರದ ತೀರ್ಥಹಳ್ಳಿ ರಸ್ತೆಯಲ್ಲಿರುವ ಪ್ರಖ್ಯಾತ ವೈದ್ಯಕೀಯ ಸಂಸ್ಥೆಯಾದ ನಾರಾಯಣ ಹೃದಯಾಲಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನವಾಗಿ ತೆರೆದಿರುವ ಕ್ಯಾನ್ಸರ್ ಕೇರ್ ಬ್ಲಾಕ್ ಕಟ್ಟಡವನ್ನು ಈ ದಿನ ಲೋಕಾರ್ಪಣೆಗೊಳಿಸಲಾಯಿತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಿವೈ ವಿಜೇಂದ್ರ ಅವರು, ನಾಡಿನ ಪ್ರಖ್ಯಾತ ಹೃದಯ ತಜ್ಞರಾದ ದೇವಿ ಪ್ರಸಾದ್ ಶೆಟ್ಟಿ ಅವರು, ನಾರಾಯಣ ಗ್ರೂಪ್ ಎಂಡಿ ಆದ ಇಮಾನ್ಯುಯಲ್ ರೂಪಟ್ ಅವರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಆಸ್ ಎ MP ಆಗಿ ಪೂಜ್ಯ ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಶಿವಮೊಗ್ಗದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಎಲ್ಲ ರೀತಿಯಂತ ಆರೋಗ್ಯ ಕ್ಷೇತ್ರ ಸೇವೆಯನ್ನು ಸಿಗಬೇಕು ಅಂತ ಹೇಳಿ ತಮಗೆ ಗೊತ್ತಿರ್ಬೋದು. ಈಗಾಗಲೇ ನಮ್ಮ ಮೆಗಾನ್ ಹಾಸ್ಪಿಟಲ್ ನಮ್ಮ ಮೆಡಿಕಲ್ ಕಾಲೇಜ್ ಜೊತೆಗೆ ಟೈಅಪ್ ಮಾಡಿಕೊಂಡು ಸರ್ವಿಸಸ್ ಅನ್ನು ಕೊಡ್ತಾ ಇದೆ. ನಮ್ಮ ರಿಟೈರ್ಡ್ ಎಂಪ್ಲಾಯೀಸ್ಗೆ CGSC ಹಾಸ್ಪಿಟಲ್ ಯೂನಿಯನ್ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾ ಇದೆ. ಆಲ್ರೆಡಿ ESI ಆಸ್ಪತ್ರೆ ಅದು ಕೂಡ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. 2 ಟೈರ್ ಸಿಟಿಯಲ್ಲಿ ಗೌರವಾನ್ವಿತ ದೇವಿ ಪ್ರಸಾದ್ ಶೆಟ್ಟಿ ಅವರು ಇವತ್ತು ಧೈರ್ಯವನ್ನು ಮಾಡಿ ಅವರು ಇಟ್ಟಂತ ಸುಮಾರು 12 ವರ್ಷಗಳ ಹಿಂದೆ ಇಟ್ಟಂತ ಹೆಜ್ಜೆ ಇವತ್ತು ತುಂಬಾ ಒಂದು ದೊಡ್ಡ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಕ್ಯಾನ್ಸರ್ ಕೇರ್ ಬ್ಲಾಕ್ ಮುಖಾಂತರ ಕ್ಯಾನ್ಸರ್ ಸೆಕ್ಟರ್ನಲ್ಲೂ ಕೂಡ ಇವತ್ತು ಈ ಹೆಜ್ಜೆಯನ್ನ ಇವತ್ತು ನಮ್ಮ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ವತಿಯಿಂದ ಇಡ್ತಾ ಇದೆ. 12 ವರ್ಷದ ಹಿಂದೆ ಮಾನ್ಯ ಯಡಿಯೂರಪ್ಪನವರು ನಮಗೊಂದು ಅವಕಾಶ ಕೊಟ್ಟರು ಇಲ್ಲಿ ಒಂದು ಆಸ್ಪತ್ರೆ ರನ್ ಮಾಡಲಿಕ್ಕೆ. ನಾವು ಇಲ್ಲಿ ಬರುವ ಚಾನ್ಸೇ ಇರಲಿಲ್ಲ. ಬರೀ ಯಡಿಯೂರಪ್ಪನವರ ಮಾತು ಕೇಳಿ ನಾವು ಬಂದೆವು. ನಾವು ಇದೇ ಥರ ಬೇರೆ ಬೇರೆ ಸಿಟಿಯಲ್ಲಿ ದೇಶದಲ್ಲೆಲ್ಲ ಆಸ್ಪತ್ರೆ ರನ್ ಮಾಡ್ತಾ ಇದ್ದೇವೆ. ಆದರೆ ಯಡಿಯೂರಪ್ಪನವರ ಫ್ಯಾಮಿಲಿಯವರು ವಿ ಕನ್ಸಿಡರ್ ದಮ್ ಆಸ್ ಅವರ್ ಬೆಸ್ಟ್ ಪಾರ್ಟ್ನರ್ಸ್. ಇಟ್ ವಾಸ್ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ದಮ್. ನಮ್ಗೆ ಏನು ಬೇಕಿದ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಾವು ಇಟ್ಸ್ ಲೈಕ್ ನಾವೊಂದು ಆಲೋಚನೆ ಮಾಡಿ ಒಂದ್ಸಲ ಹೇಳಿದರೆ ಇಡೀ ಫ್ಯಾಮಿಲಿಯವರ ಮುಂದೆ ಬಂದು ಅದಕ್ಕಾಗಿ ಈ ಆಸ್ಪತ್ರೆ ಇನ್ ಎ ರೆಕಾರ್ಡ್ ಪೀರಿಯಡ್ ಆಫ್ ಟೈಮ್ ಈ ಸ್ಥಿತಿಯಲ್ಲಿ ರೀಚ್ ಆಗಿದೆ. It is only because of their patronage and support. Otherwise, it wouldn't have been possible. ಅಂದರೆ ಹಾಸ್ಪಿಟಲ್ ಇದೆ ಅಲ್ಲ, ಬೇರೆ ನೀವು ಎಂಥ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು, ಇಟ್ಸ್ ಆಲ್ ಅಬೌಟ್ ಮನಿ ಆ್ಯಂಡ್ ಸರ್ವಿಸ್. ಕ್ವೈಟ್ ಸಮ್ ಟೈಮ್. ಯಾಕಂತ ಹೇಳಿದ್ರೆ ನಮಗೆ ವಿ ರನ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕ್ಯಾನ್ಸರ್ ಸೆಂಟರ್ ಇನ್ ದ ಕಂಟ್ರಿ ಇನ್ ಬ್ಯಾಂಗ್ಳೂರ್. ನಮ್ಮ ದೇಶದ ಅಡ್ವಾನ್ಸ್ ಮೆಷಿನ್ಸ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಆ್ಯಂಡ್ ನಮ್ಮ ದ ಹೋಲ್ ಐಡಿಯಾ ಅಂತ ಹೇಳಿದರೆ ನಮಗೆ ಒಂದು ಇಂಟ್ಯೂಷನ್ ಇದೆ. ನಮ್ಮ ಇಂಟ್ಯೂಷನ್ ಅಂತ ಹೇಳಿದರೆ ನಮ್ಮ ದೇಶ ಇದೆ ಅಲ್ಲ, ಇಂಡಿಯಾ ವಿಲ್ ಬಿಕಮ್ ದಿ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಡಿಸೋಸಿಯೇಟ್ ಹೆಲ್ತ್ ಕೇರ್ ಫ್ರಮ್ ವೆಲ್ತ್. ಇಂಡಿಯಾ ವಿಲ್ ಪ್ರೂವ್ ಟು ದ ವರ್ಲ್ಡ್ ದಟ್ ದಿ ವೆಲ್ತ್ ಸಂಪಾದನೆ ಇದ್ದವರು ಅವರಿಗಾಗಲಿ ರಿಚೆಸ್ಟ್ ಮ್ಯಾನ್ ಎಲ್ರಿಗೂ ಹೆಲ್ತ್ ಕೇರ್ ಅವೈಲೇಬಲ್ ಇರಬೇಕು. ದೇ ಶುಡ್ ಬಿ selling their house or a car to get the health care. ಇದು ನಮ್ಮದು ಉದ್ದೇಶ. ಆ ಉದ್ದೇಶದಿಂದಾಗಿ ಇಂಥದ್ದು ಮಲ್ಟಿಪಲ್ ಸೆಂಟರ್ಸ್ ಮಾಡಬೇಕಂತ ನಮ್ಮದು ಉದ್ದೇಶ ಇದೆ. ಆ್ಯಂಡ್ ನಮ್ಮದೊಂದು ಇನ್ನೊಂದು ಮೇನ್ ಟಾರ್ಗೆಟ್ ಅಂತ ಹೇಳಿದರೆ ನಮ್ಮ ಪ್ರಕಾರ ಇಂಡಿಯಾದಲ್ಲಿ ಎವ್ರಿ ಸಿಟಿಸನ್ ಶುಡ್ ಹ್ಯಾವ್